ಸರ್ ಒಳ್ಳೆ ರೀತಿಯಲ್ಲಿ ತುಪ್ತಿದೆ, ಹಂಗೇನಿಲ್ಲ ಸರ್. ಅದರಿಂದ ಲಾಸ್ ಏನಾಗಿಲ್ಲ. ನಾವು ಫಸ್ಟ್ ಏನು ಇನ್ವೆಸ್ಟ್ ಮಾಡಿದೆವು ಒಂದು 2 ಲಕ್ಷ ತನಕ. ಆ ನಂತರ ಈಗೇನು ಅದ್ರದ್ದು ಅದ್ರದ್ದು ದುಡ್ಡು ನಮಗೆ ಅವಾಗ ಬಂದ ಸರ್. ಈಗ ಇದು ಬಂದದ್ದು ಲಾಭ, ನಮ್ಮ ಆಳನ ಕೂಲಿ, ನಮ್ಮ ಕೂಲಿ, ನಮ್ದೆಲ್ಲ ಎಲ್ಲ ರೀತಿ ಒಂದು ಸಂಸಾರ ತೊಗೊಂಡು ಹೋಗ್ತದೆ. ಒಳ್ಳೆ ರೀತಿ ಲಾಭ ಅದ ಸರ್. ಸರ್ ನನ್ನ ಹೆಸರು ಬಸವರಾಜ್, ತಂದೆ ಪೀರಪ್ಪ, ನಾಗನಹಳ್ಳಿ ಗ್ರಾಮ ರೀ. ನಾ ದಿನಗೂಲಿ ನೌಕರ ಅಂತ ಕೆಲಸ ಮಾಡ್ತೀನಿ. ಮತ್ತು ಈ ಕಡೆ ಟೈಮ್ ಸಿಕ್ಕಾಗ ಒಕ್ಕಲ್ತನೂ ಮಾಡ್ತೀನಿ, ಅಗ್ರಿಕಲ್ಚರ್ನು ಮಾಡ್ತೀನಿ ಸರ್. ಸರ್ ನಾವು ಈಗ ತೈವಾನ್ ಪಿಂಕ್ ಅಂಥೇಳಿ ಪೇರಲ್ ಗಿಡ ಹಚ್ಚಿದ್ದೇವೆ ಸರ್. 1800 ಗಿಡ 2 ಎಕರೆಯಲ್ಲಿ. ಅದು ಒಳ್ಳೆ ರೀತಿಯಿಂದ ಬೆಳೆ ಬರ್ತಾಯಿದೆ ಸರ್, ಫಲ ಬರ್ತಾಯಿದೆ ಸರ್. ಇದು 2 ಎಕರೆದಾಗ ಕುಂದಿರ್ಸಿದ್ದೇವೆ ಸರ್. 1850 ಗಿಡ. ಮತ್ತು ಇದಕ್ಕೆ 2 ಎಕರೆ ವಿಸ್ತೀರ್ಣ ಹೊಲದಾಗ 2 ಎಕರೆ ಹೊಲದಾಗ ಮಾಡಿದ್ದೇವೆ ಸರ್. ಇದು ಬಂಡವಾಳ ಎಷ್ಟು ಹೂಡಿರಿ ಸರ್? ಬಂಡವಾಳ ನೋಡಿ ಸರ್, ಗಿಡ ತರಿಸೋದಾಯಿತು ಮತ್ತು ಉಳಿದ ಥರ ಗುಂಡಿ ಕೊರ್ಸೋ ಚಾರ್ಜ್, ಲೇಬರ್ ಚಾರ್ಜ್ ಎಲ್ಲ ಹಿಡ್ಕೊಂಡು ಒಂದು 2 ಲಕ್ಷ ತನಕ ಬಂದ ಸರ್ ಫಸ್ಟ್ ನಮಗೆ. ವಿಧಾನ ಅಲ್ಲಕ್ಕೇನು ಸರ್, ಗುಂಡಿ ತೊಡೋದು, ಅದ್ರಾಗ ಇದು ಗೊಬ್ಬರ ಅದೆಲ್ಲ ಹಾಕಿಸಿನ ಗಿಡ ಹಚ್ಚೋದು ರೀ. ಗಿಡ ಹಚ್ಚಿದ್ಮೇಲೆ ಡ್ರಿಪ್ಲಿಂದ ನೀರು ಕೊಡ್ತೇವೆ ರೀ. ಆಮೇಲೆ ನೀವು ತಂದಿರೋ ತಳಿ ಈ ಮಣ್ಣಿಗೂ ಈ ಹವಾಮಾನಕ್ಕೆ ಹೊಂದ್ಕೊಂಡದ ಇಲ್ಲ? ಹಾಂ ಸರ್, ಈ ನಮ್ಮದು ಕರಿ ಭೂಮಿ ಇದ್ರೂ ಇದು ತೈವಾನ್ ಪಿಂಕ್ ಇದಕ್ಕೆ ಒಳ್ಳೆ ಸರಿಯಾಗಿ ಹೊಂದ್ಕೊಂಡು ಚೆನ್ನಾಗಿ ಫಸಲು ಕೊಡ್ತಾಯಿದೆ. ಆಮೇಲೆ ಎಷ್ಟು ಜನ ಕಾರ್ಮಿಕರು, ಏನೇನು ಸಲಕರಣೆಗಳನ್ನು ಉಪಯೋಗ ಮಾಡ್ತೀರಿ ಸರ್? ಕಾರ್ಮಿಕರಂದ್ರೆ ನಾವು ನಮ್ಮೊಬ್ಬ ಆಳು ಮನುಷ್ಯ, ಮತ್ತು ಅದರ್ಸ್ ಏನ್ರಿ ಕಾಯಿ ಬಂದಾಗ ಒಂದು 4 ಜನ ಲೇಬರ್ ಹಚ್ಚಿ ಮಾಡಿಸ್ಕೊತೀವಿ ಸರ್. ಸಲಕರಣೆಗಳಂತಂದ್ರೆ ಇದು ಇವೇ ಒಂದು ರೋಟ್ರೋವೇಟ್ರ್ ಅದಾರ ಸರ್. ಅದರಲ್ಲಿಂದ ಎಲ್ಲ ಹೊಲಗಳು ಉಳುಮೆ ಮಾಡ್ಕೋತೇವೆ. ಕಳೆಯೋದು ಲೇಬರ್ ಹಚ್ಚಿ ಕಳೆ ತಿಕ್ಕೋತೀವಿ ಸರ್. ಸಸಿ ನಾಟಿ ಮಾಡ್ಬೇಕಾದ್ರೆ ಭೂಮಿ ಹೆಂಗೆ ತಯಾರು ಮಾಡ್ತೀರಿ ಸರ್? ಇದು ರೋಟ್ರೋವೇಟ್ರಲ್ಲಿಂದ ಭೂಮಿ ಹದ ಮಾಡಿ ಮೆತ್ತಗೆ ಮಾಡಿ ಗುಂಡಿ ಸಣ್ಣ ಒಂದೊಂದು ಫೀಟ್ ಎಲ್ಲ 1 ಫೀಟ್ 1.5 ಫೀಟ್ ಗುಂಡಿ ತೆಗೆದು ಅದರೊಳಗೆ ಪೈಲೆ ಕೊಟ್ಟಿಗೆ ಗೊಬ್ಬರ ಹಾಕಿ ನಂತರ ನಾಟಿ ಮಾಡಿದ್ದೇವೆ ಸರ್. ಆಮೇಲೆ ಗೊಬ್ಬರ ಹೆಂಗೆ ಹಾಕ್ತೀರಿ, ಆಮೇಲೆ ಕಳೆ ಹೆಂಗೆ ತೆಗಿತೀರಿ ಸರ್? ಗುಂಡೀಲಿ ಹಾಕಿದ ನಾಟಿ ಮಾಡಿದ ನಂತರ ಮತ್ತು ಒಂದು 3 ತಿಂಗಳ ನಂತರ ಮತ್ತು ಸುತ್ತ ಹಾಕ್ತೇವೆ ಸರ್. ಸುತ್ತ ದನದ ಕೊಟ್ಟಿಗೆ ಗೊಬ್ಬರ ಅಲ್ಲಿ ಎರೆಹುಳು ಗೊಬ್ಬರ ಹಾಕ್ತೇವೆ ರೀ. ಇದಕ್ಕೆ ಕಳೆ ಕಳೆ ಆಯ್ತಂದ್ರೆ ಕಳೆನ ಸಲಕ್ಕೆ ಕೆಲವು ಲೇಬರ್ ಹಚ್ಚಿ ಮಾಡಿಸ್ತೇವೆ ಸರ್. ಆಮೇಲೆ ಕಾಯಿ ಹಣ್ಣಾದ ನಂತರ ಹೆಂಗೆ ಕಟಾವು ಮಾಡ್ತೀರಿ, ಅದು ಹೆಂಗೆ ಕಟಾವು ಮಾಡ್ತೀರಿ ಸರ್? ಅದು ಹಣ್ಣು ಆಯ್ತಂದ್ರೆ ಅದು ಒಂದು ಪೊಸಿಷನ್, ಅದು ಹಣ್ಣಿನ ಇದು ಗೊತ್ತಾಗ್ಬಿಡ್ತದೆ ರೀ. ಇದಾದ ತಕ್ಷಣ ಕಟ್ ಮಾಡಿ ಮಾರ್ಕೆಟ್ ಕಳಿಸ್ತೇವೆ ಸರ್ ನಾವು. ಆಮೇಲೆ ಎಷ್ಟು ಆದಾಯ ಬರ್ತದೆ, ಆಮೇಲೆ ಎಷ್ಟು ಖರ್ಚು ಮಾಡ್ತೀವಿ ಸರ್? ನಾವು ಲೇಬರ್ ಈ ಕಡೆದು ಲೇಬರ್ ಚಾರ್ಜ್ ಅದು ಹಿಡಿದು ಒಂದು ದಿನಕ್ಕೊಂದು 400-500 ಚಾರ್ಜ್ ನಾವು ಕೂಲಿ ಕೊಟ್ಟಾರ ಒಂದು 4,000-5,000 ರೂಪಾಯಿ ನಮಗೆ ಅದು ಲಾಭ ಬರ್ತದೆ ಸರ್. ಆಮೇಲೆ ಇದು ಸಬ್ಸಿಡಿ ಮತ್ತು ವಿಮಾ ಏನಾದರೂ ಕೊಟ್ಟಾರ ಗೌರ್ಮೆಂಟ್ನವರು ಸರ್? ಇದು ಡ್ರಿಪ್ಪಿಗೆ ಸಬ್ಸಿಡಿ ಕೊಟ್ಟರು ಸರ್. ಡ್ರಿಪ್ ಮಾಡಿಕೊಟ್ರ ತೋಟಗಾರಿಕೆ ಇಲಾಖೆದವರು. ಮತ್ತು ಇದು ಯಾವುದೇ ಬೆಳೆ ವಿಮಾ ಮಾಡಿಲ್ಲ ಸರ್ ನಾವು. ಆಮೇಲೆ ಇದ್ರ ಬಗ್ಗೆ ಆಸಕ್ತರಿಗೆ ಏನು ಮಾಹಿತಿ ಕೊಡ್ಲಿಕ್ಕೆ ಸರ್? ಇದು ಎಲ್ಲ ರೈತರು ತಮ್ಮ ಹೊಲದಲ್ಲಿ ಮಾಡಿ ಇದು ಬೆಳೆದ್ರೆ ಚೆನ್ನಾಗಿ ಬರ್ತದ್ರೆ, ಇಳುವರಿನೂ ಅದ ರೀ ಸರ್. ಮತ್ತು ಅವರಿಗೆ ಮನೆಗೆ ಒಂದು ಆಧಾರನೂ ಆತ ಸರ್. ಎಲ್ಲ ರೈತರು ಮಾಡ್ಬೇಕಂತ ನಮ್ಮದೊಂದು ಅಭಿಪ್ರಾಯ ಇದೆ ಸರ್. ಆಮೇಲೆ ಇವು ತೈವಾನ್ ಪಿಂಕ್ ಬಿಟ್ಟು ಬೇರೆ ಏನೇನು ಬೆಳೆದಿರಿ ಸರ್? ತೈವಾನ್ ಪಿಂಕ್ ಬಿಟ್ಟಿಗೆಸಿನ ವೈಟ ಮತ್ತು ಪಿಂಕ್ ಬೆಳೆ ಇದು ಬಿಟ್ಟು ಮತ್ತು ಅದರ ಬೆಳೆಗಳು ಅಂತ ಹೇಳಿಕೆಸಿ ನಾವು ಒಂದು ಶಿಮ್ಲಾಲಿಂದ ಆ್ಯಪಲ್ ಗಿಡ ತಂದು ಹಚ್ಚಿದ ಒಂದು 100 ಗಿಡ ಡೆಮೋ ಸಲಕ್ಕೆ ರೀ. ಮತ್ತು ವೆಸ್ಟ್ ಬೆಂಗಾಲಿಂದ ಒಂದು 150 ನಿಂಬೆ ಗಿಡ, ಒಂದು 100 ಗಿಡ ಮಾವಿನ ಗಿಡ, ಸದಾಬಾರ್ ಬಾರಾಮಸಿ ಅಂಥೇಳಿ ಮಾವಿನ ಗಿಡ ಅವೆಲ್ಲ ವೆಸ್ಟ್ ಬೆಂಗಾಲಿಂದ ಮತ್ತು ಶಿಮ್ಲಾಲಿಂದ ತರ್ಸಚ್ಚಿದ್ದೇವೆ ಸರ್. ಆಮೇಲೆ ಎಷ್ಟು ಸಾಲುಗಳು ಮಾಡಿರಿ ಈ ತೈವಾನ್ ಪಿಂಕ್ ಅಗಿನ? ಎಷ್ಟು ಸಾಲುಗಳು ಅದಾವೆ ಒಂದು ಸಾಲ ಒಂದು ಸಾಲಿಗೆ 35 ಗಿಡದಂಗೆ 35 ಹಂಗೆ ಗಿಡ ಕುಂದಿರ್ತಾವೆ. 35 ಹೆಚ್ಚಕಮ್ಮ ಒಳಗೆ ಹೊರಗೆ ಅಥವಾ ಜಾಸ್ತಿ ಹೆಚ್ಚಕಮ್ಮ ಭೂಮಿಯಿಂದ ಒಂದು 300 ಲೈನ್ 300-400 ಲೈನ್ ಆಗಿದೆ ಸರ್. ಒಂದು ಗಿಡದಿಂದ ಒಂದು ಗಿಡ ಅಂತರ ಎಷ್ಟು? ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಂತರ 6 ಫೀಟ್ ರೀ. ಸಾಲಿಂದ ಸಾಲಿಗೆ 8 ಫೀಟ್ ರೀ.
ಆಮೇಲೆ ನೀರಿನ ವ್ಯವಸ್ಥೆ ಹೆಂಗದ್ರಿ ಇದು? ಸರ್ ನೀರು ಚೆನ್ನಾಗದ ಸರ್. ಡ್ರಿಪ್ ಮುಖಾಲ ನೀರು ಕುಡಿತೇವೆ. ನೀರಿನ ಅಷ್ಟು ಹಾಳು ವೇಸ್ಟ್ನೂ ಆಗಲ್ಲ ರೀ, ಹಾಳಾಗೋದಿಲ್ಲ. ಡ್ರಿಪ್ ಮೂಲಕ ಹೋಗೋದ್ರಿಂದ ಗಿಡಕ್ಕೂ ಒಳ್ಳೆ ರೀತಿ ನೀರು ಸಿಗ್ತದೆ ಸರ್. ಅದಕ್ಕೆ ಈ ಬೆಳೆ ಬೆಳೆದಿದ್ದರಿಂದ ನಿಮಗೆ ಹೆಂಗೆ ಅನಿಸ್ತದೆ ಸರ್? ನಮ್ಮದು ತೃಪ್ತಿ ಅನ್ನಿಸ್ತದೆ ಸರ್. ಈ ಬೆಳೆ ಚೆನ್ನಾಗದ, ನಮಗೂ ನಮ್ಮದು ಇದಕ್ಕೆ ಸರಿಯಾಗಿ ಅನಿಸೋದು, ನಮ್ಮ ಮನಸ್ಸಿಗೆ ತೃಪ್ತಿ ಅನಿಸ್ತದೆ ಸರ್ ಇದರಿಂದ. ಆಮೇಲೆ ಜನ ಬಂದು ನೋಡಿ ಹೋಗೋದು, ಕೇಳೋದು, ಮಾಡೋದು ಮಾಹಿತಿ. ಹಾಂ ಸರ್, ಇಲ್ಲಿ ನಮ್ಮ ಊರು ಬಾಜು ರೈತರು ಅಲ್ಲಿ ಬೇರೆ ಬೇರೆ ಆಸಕ್ತಿ ರೈತರಾಗಿ ಬಂದು ಇದು ಎಲ್ಲಿ ತರಿಸಿದಿ, ಹ್ಯಾಂಗೆ ಮಾಡಿದೆ ಅಂತ ಅವರೆಲ್ಲ ಮಾಹಿತಿ ತೊಗೊಂಡಾರ ಸರ್. ಅವ್ರಿಗೂ ಹಚ್ಚಲಿಕ್ಕೆ ನಾವು ಸಜೆಷನ್ ಮಾಡಿ ಹಚ್ಚರಿ ಒಳ್ಳೆ ಸರಿಯಾಗದ ಅಂತೇಳಿ ನಾವು ಅವ್ರಿಗೆ ಹೇಳಿದ್ದೇವೆ ಸರ್. ಪೂರ್ತಿ ನಿಮ್ಮ ಹೆಸರು, ಊರು, ಡಿಸಿಗ್ನೇಷನ್ ಹೇಳಿ ಸರ್? ನನ್ನ ಹೆಸರು ಬಸವರಾಜ್, ತಂದೆ ಪೀರಪ್ಪ, ನಡುವಿನ ಮನೆ, ನಮ್ಮ ನಾಗನಹಳ್ಳಿ ಗ್ರಾಮ ಸರ್. ನಾವು ದಿನಗೂಲಿ ನೌಕರ ಅಂಥೇಳಿ ಕೆಲಸ ಮಾಡ್ತೀವಿ ಸರ್ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಾಗ. ಅದ ನಂತರ ಅಲ್ಲಿ ಮುಂಜಾನೆ 6 ಗಂಟೆಯಿಂದ 10 ಗಂಟೆ ತನಕ, 10 ಗಂಟೆಯಿಂದ ಇಲ್ಲಿ 4 ಉಳಿದ ಸಮಯದಾಗ ಇಲ್ಲಿ ಹೊಲದಲ್ಲಿ ಆಳ ಮಗನುಗಳು ನಾವು ಕೆಲಸ ಮಾಡಿ ಈ ಥರ ಮಾಡಿದ್ದೆವು ಸರ್. ಸರ್ ಭೂಮಿ ಅಂದ್ರೆ ಒಂದು ರೂಟ್ರೋವೇಟ್ರ್ ಎಲ್ಲ ಹೊಡೆದು ತಯಾರು ಮಾಡ್ಕೊಂಡು ಗುಂಡಿ ಭೂಮಿ ಗಿಡ ಹಚ್ಬೇಕಾದ್ರೆ ಗುಂಡಿ ತೋಡಿ ಅದರೆಲ್ಲ ಗೊಬ್ಬರ ಎಲ್ಲ ಹಾಕಿಸಿನ ರೆಡಿ ಮಾಡ್ಕೊಂಡು ಆಮೇಲೆ ಸಸಿ ಹಚ್ತೇವೆ ಸರ್. ಸಸಿ ಹಚ್ಚಿ ಡ್ರಿಪ್ ಮೂಲಕ ನೀರು ಕೊಡ್ತೇವೆ ಸರ್. ಆಮೇಲೆ ಗೊಬ್ಬರ ಹೆಂಗೆ ಹಾಕ್ತೀವಿ, ಆಮೇಲೆ ಕಳೆ ಹೆಂಗೆ ನಿಯಂತ್ರಣ ಮಾಡ್ತೀವಿ ಸರ್? ಕಳೆ ಜಾಸ್ತಿ ಅಂತ ಲೇಬರ್ ಹಚ್ಚಿ ಲೇಬರಲ್ಲಿಂದ ಕಳೆ ಅದೆಲ್ಲ ತೆಗಿಸ್ತೇವೆ ರೀ. ಗೊಬ್ಬರ ಅಂದರೆ ಇದು ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಬೇವಿನ ಗೊಬ್ಬರ ಇದೇ ಹಾಕ್ತೇವೆ ಸರ್. ಮತ್ತೇನು ಅದರ್ಸ್ ಬೇರೆ ಇದು ಹಚ್ಚಲ್ಲ. ಒಂದು ಸರ್ತಿ ಎರೆಹುಳು ಗೊಬ್ಬರ ನಮ್ಮಲ್ಲಿ ಎರೆಹುಳು ಕಟ್ಕೊಂಡು ಮಾಡ್ಕೊಂಡೆವು, ಅದು ಎರೆಹುಳು ಗೊಬ್ಬರನೂ ಹಾಕ್ಕೊಂಡಿದ್ದೇವೆ ಸರ್ ಗಿಡಗಳಿಗೆ. ಕಾಯಿ ಬಿಟ್ಟ ನಂತರ ಕಟಾವು ಬಗ್ಗೆ ಮಾಹಿತಿ ಕೊಡಿ. ಅಂದರೆ ಹೆಂಗೆ ಕಟಾವು ಮಾಡ್ತೀರಿ, ಹೆಂಗೆ ಇದು ಮಾಡ್ತೀರಿ ಸರ್? ಕಾಯಿ ಇದು ನಾವು ಹಚ್ಚಿದ 1 ವರ್ಷಕ್ಕೆ ಫಲ ಕೊಟ್ಟಿರೋದು ಕಾಯಿ ಬಂದ್ ಮಾಡೋಕೆ ನಾವು ಇಲ್ಲೇ ಕೆಲವು ನಮ್ಮ ಸಿಟಿಯಲ್ಲೇ ಹಾಕಿದವ್ರು ಸರ್. ಸಿಟಿಯಲ್ಲೇ ಹಾಕಿದ ಅದು ನಮಗೇನು ಸ್ವಲ್ಪ ಅಷ್ಟೇನು ಫಲ ಅನಿಸ್ಲಿಲ್ಲ ರೀ. ಮತ್ತು ಬೇರೆ ಒಬ್ಬ ಕಾಂಟ್ಯಾಕ್ಟ್ ಗುತ್ತೇದಾರ್ಗಳಿಗೆಲ್ಲ ಹಿಡ್ಕೊಂಡು ಇವು ಹಣ್ಣಿನ ವ್ಯಾಪಾರಿಗಳಿಗೆಲ್ಲ ಹಿಡ್ಕೊಂಡು ನಮ್ಮದು ಈ ಥರ ಅದ, ನಾವು ಇಷ್ಟು ಕಂಟಿನ್ಯೂ ನಾವು ನಿಮಗೆ ಕೊಡ್ತೇವೆ, ಎಷ್ಟಕ್ಕೆ ತೊಗೋತೇವೆ ಅಂದ್ರೆ ಅವ್ರು ಪರ್ ಕ್ಯಾನ್ ಒಂದು ಕ್ಯಾನಿಗೆ 500 ಅಂತೆ ನಾವು ತೊಗೋತೇವೆ ಅಂಥೇಳಿ ಇದು ಮಾಡೋದು ಸರ್. ಅವರಿಗೆ ನಾವು ದಿನ 7, 8, 10, 12 ಕ್ಯಾನ್ ಅವರಿಗೆ ಸೇಲ್ ಮಾಡ್ತಾಯಿದ್ವಿ ಸರ್. ಮಾರ್ಕೆಟಿಂಗ್ ಮತ್ತು ರಫ್ತು ಅಂದ್ರೆ ಹೆಂಗೆ ಮಾರ್ಕೆಟ್ ಮಾಡ್ತೀರಿ, ಹೆಂಗೆ ರಫ್ತು ಮಾಡ್ತೀರಿ ಸರ್? ನಾವೇ ಮನೆಯಲ್ಲಿ ಮನೆಯಲ್ಲಿ ನಾವು 2-3 ಜನ ಕಡ್ದು ಕೇಸಿನ ನಾವು ಪ್ಯಾಕ್ ಮಾಡಿ ಅವರು ಹಣ್ಣಿನ ವ್ಯಾಪಾರಿಗಳಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅವ್ರು ಬಂದು ಕೇಸಿ ಇಲ್ಲೇ ನಮ್ಮ ದುಡ್ಡು ಕೊಟ್ಟು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಸರ್. ಅವರೇ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಅವರೇ ನೋಡ್ಕೋತಾರೆ ಸರ್. ಅವರು ತಮ್ಮ ಗಾಡಿ ತಂದು ತಮ್ಮ ಟಮ್ ಅಲ್ಲಿ ಆಟೋ ಅಲ್ಲಿ ಎಲ್ಲ ತಂದು ಅವ್ರದ್ದು ಹೋಗ್ತಾರೆ ಸರ್. ಅದು ನಮಗೇನು ಅದ್ರ ಟ್ರಾನ್ಸ್ಪೋರ್ಟ್ ಚಾರ್ಜ್ ಏನಿಲ್ಲ ಸರ್. ಎಷ್ಟು ಆದಾಯ ಬರ್ತದೆ ರೀ, ಎಷ್ಟು ವೆಚ್ಚ ಮಾಡ್ತೀರಿ ನೀವು ಸರ್? ನಮ್ಮದು ಒಂದು ದಿನದ ವೆಚ್ಚ ಅಂದ್ರೆ ಇದಕ್ಕೇನು ವೆಚ್ಚ ಮಾಡೋಂಥದ್ದು ಏನು ಸರ್? ಬರೀ ನೀರು ಬಿಡೋದು, ಅದಕ್ಕೆ ಹಾಕೋಂಥ ಗೊಬ್ಬರ, ಅದು 6 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಗೊಬ್ಬರ, 6 ತಿಂಗಳಿಗೊಮ್ಮೆ ಗೊಬ್ಬರ, 3 ತಿಂಗಳಿಗೆ ಒಂದೊಂದು ಸರ್ತಿ ಗೊಬ್ಬರ ಕೊಟ್ಟರೆ ಆಯ್ತು ಸರ್. ಅದರದ್ದೇನು ಹೆಚ್ಚಿನ ಇದು ಇಲ್ಲ ರೀ. ಸರ್ಕಾರ ಕಡೆಯಿಂದ ಸಬ್ಸಿಡಿ ವಿಮಾ ಏನಾದರೂ ಮಾಡಿಸಿದ್ರು ಸರ್? ಸರ್ಕಾರದಿಂದ ಇದು ತೋಟಗಾರಿಕೆ ಇಲಾಖೆದವರು ಇದು ಪೈಲೆ ನಾವು ಡ್ರಿಪ್ ಅಳವಡಿಸ್ಕೊಂಡಿದ್ದೇವೆ ಸರ್. ಅದು ಮತ್ತು ಅವರು ಬಂದು ನೋಡ್ಕೇಸಿ ಅವ್ರ ಮುಖಾಂತರ ಅವರು ಡ್ರಿಪ್ ಅಳವಡಿಸ್ಯಾರ ಸರ್. ಒಳ್ಳೆ ರೀತಿಯಲ್ಲಿ ಅವರು ಮಾಡೋದು ಡ್ರಿಪ್ಪಿಗೆ ನಮ್ಗೆ ಭಾಳ ವ್ಯತ್ಯಾಸ ಒಳ್ಳೆ ರೀತಿಯಲ್ಲಿ ಮಾಡಿಕೊಟ್ಟಾರೆ ಸರ್ ಅವರು. ವಿಮಾ ಏನಾದರೂ ಐತೆ, ಇನ್ಶೂರೆನ್ಸ್? ಅದು ಇದಕ್ಕೇನು ನಾವೇನು ಬೆಳೆ ಇನ್ಶೂರೆನ್ಸ್ ಅದು ಏನು ಮಾಡಿಸಿಲ್ಲ ಸರ್. ಮತ್ತೊಬ್ರಿಗೆ ಏನು ಸಲಹೆ ಕೊಡ್ತೀರಿ ಸರ್? ಇದು ಮಾಡಿದ್ರೆ ಎಲ್ಲ ರೈತರಿಗೆ ಒಳ್ಳೆ ಆದಾಯ ಅದ್ರ ಸರ್. ಸರಿಯಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆ ಆದಾಯ ಸಿಗ್ತದೆ ಸರ್. ಅದರ ಬಗ್ಗೆ ಏನು 2 ಮಾತಿಲ್ಲ, ಒಳ್ಳೆ ಆದಾಯ ಬರ್ತದೆ ರೀ. ನಿಮ್ಮ ಹೆಸರು ಹೇಳ್ಬಿಡ್ತೀವಿ? ನಮ್ಮ ಹೆಸರು ಬಸವರಾಜ್, ತಂದೆ ಪೀರಪ್ಪ, ನಾಗನಹಳ್ಳಿ, ನಮ್ಮ ಊರು ನಾಗನಹಳ್ಳಿ, ತಾಲೂಕು ಜಿಲ್ಲಾ ಗುಲ್ಬರ್ಗ ಸರ್. ನಮ್ಮದು ಈಗ ಬರೀ ತೈವಾನ್ ಇದು ಸರ್. ನಾವು ಇವು ತಂದು ಹಾಕೋದು ಬೆಳೆ ತೈವಾನ್ ಪಿಂಕ್ ಅಂಥೇಳಿ ಪೇರಲ್ ಗಿಡ ಅವ ಸರ್. ಇವು ಬೇರೆ ಗಿಡಕ್ಕೆ ಹೋಲಿಸಿ ನೋಡಿದ್ರೆ ಇವು ಒಳ್ಳೆ ಇಳುವರಿ ಮತ್ತು ಹೆಲ್ತ್ಲಿ ಇದರ ಇಳುವರಿನೂ ಜಾಸ್ತಿ ಇದ್ರೆ ಮತ್ತು ಹೆಲ್ತಿನೂ ಇರ್ತಾವೆ ಸರ್. ಇವು ಗಿಡ ಏನು ಹೆಚ್ಚಿಗೆ ಡ್ಯಾಮೇಜ್ ಬರೋಲ್ಲ. ಇದು ಅಂಥ ಪರಿ ಲಾಸ್ ಏನಿಲ್ಲ ಸರ್. ಇದು ಎಲ್ಲ ಪೇರಲಕ್ಕಿಂತ ಇದು ಸ್ವಲ್ಪ ಚೆನ್ನಾಗಿ ಬರ್ತದೆ ರೀ ಇಳುವರಿಲಿಂದ. ಮತ್ತು ಕಾಯಿ ಶೈನಿಂಗ ಒಳ್ಳೆ ರೇಟ್ನೂ ಅದು ದಪ್ಪ ಆಗೋದ್ರಿಂದ ಒಳ್ಳೆ ರೇಟ್ನೂ ಸಿಗ್ಲತ್ತದ ಸರ್ ನಮಗೆ. ತೈವಾನ್ ಪಿಂಕ ಮತ್ತು ವೈಟ್ 2 ಹಚ್ಚಿದಾವೆ ಸರ್ ನಾವು. ಅವಕ್ಕೂ ಇವಕ್ಕೂ ಏನು ವ್ಯತ್ಯಾಸ?
ತೈವಾನ್ ಪಿಂಕ್ ವೈಟ್ ಅಂದ್ರೆ ಎರಡೂ ಸೇಮೇ ಅದ ಸರ್. ಅದಕ್ಕೆ ವ್ಯತ್ಯಾಸ ಏನಂತ ಹಂಗೇನಿಲ್ಲ. ಆದರೆ ಎರಡೂ ಒಳ್ಳೆ ಇಳುವರಿ ಕೊಡ್ತದೆ. ಕೆಲವು ಮಂದಿ ವೈಟ್ ಚಾಯ್ಸ್ ಮಾಡ್ತಾರೆ, ಕೆಲವು ಮಂದಿ ರೆಡ್ ಇದು ಮಾಡ್ತಾರೆ. ರೆಡ್ ಮೇಲೆ ಇಷ್ಟಪಡೋ ಕೆಲವು ಮಂದಿ ರೆಡ್ ಇದು ಮಾಡ್ತಾರೆ, ಕೆಲವು ಮಂದಿ ವೈಟ್ ಇದು ಮಾಡ್ತಾರೆ. ಅದ್ರ ಸಲಕ್ಕೆ ಅವು ಏನು ಎರಡಕ್ಕೇನು ಡಿಫ್ರೆನ್ಸ್ ಏನು, ಎರಡೂ ಒಂದೇ ರೀತಿ ಇಳುವರಿ ಕೊಡ್ತಾರೆ ಸರ್. ತೈವಾನ್ ಪಿಂಕ್, ತೈವಾನ್ ವೈಟ್. ವೇಟ್ ಎಷ್ಟು ಇರ್ತಾರೆ ಸರ್? ಒಂದು ನಾವು ವೇಟ್ ಮಾಡೋದ ಪ್ರಕಾರ ಒಂದು ಕಾಯಿ 860 ಗ್ರಾಮ್ ಆಗ್ಯದ ಸರ್. 860 ಗ್ರಾಮ ಮಿನಿಮಮ್. ಪಾವು ಕೆ ಜಿ ಅಂತೂ 250 ಗ್ರಾಮ, 350 ಗ್ರಾಮ, 450 ಗ್ರಾಮ್ ಹಿಡ್ಕೊಂಡು 850 ಗ್ರಾಮ್ ತನಕ ಒಂದು ಕಾಯಿ ಅದ ಸರ್. ನಾವು ಒಂದು ಕೆ ಜಿಗೆ ಎಷ್ಟು ಇರ್ಬೋದು? ಒಂದು ಕೆ ಜಿಗೆ 2ರಿಂದ 3 ಕಾಯಿ ಇರ್ತಾವೆ ಸರ್. ಜರ ಸಣ್ಣ ಇದ್ದಂದ್ರೆ 4 ಕಾಯಿ, 3 ಮಿನಿಮಮ್ 3 ಕಾಯಿ, ದೊಡ್ಡ 3 ಕಾಯಿ ಇರ್ತಾವೆ ಸರ್. ಸಣ್ಣ ಇದ್ರೆ 4 ಕಾಯಿ ಜಾಸ್ತಿ. ಇದೇ ತಳಿನ ಈ ಜಿಲ್ಲೆಯಲ್ಲಿ ಬೇರೆ ಯಾರಾದರೂ ಬೆಳೆದ್ರೆ ನೀವು ಒಬ್ಬರೇ ಬೆಳೆದ್ರೆ? ಈಗ ನಮ್ಮ ಅನಿಸಿಕೆ ಪ್ರಕಾರ ಇಲ್ಲಿ ನಾವೇ ಪ್ರಥಮ ಅನುಭವ ಸರ. ಬೇರೆ ಕಡೆಗೆ ಬೇರೆ ಬೆಳೆದವಂತ. ಇಲ್ಲಿ ಒಬ್ಬರು ಬೇರೆ ಊರಾಗ ಇಲ್ಲಿ ನಂದಿಕೂರ ಅಂತ ಬರ್ತದೆ, ಅಲ್ಲಿ ಹಚ್ಚೇನಂತ ಯಾವ ತಳಿ ಅಂತ ಗೊತ್ತಿಲ್ಲ ಸರ್. ನಾವು ಮಾಡಿದೆವು, ಬಂದು ನೋಡ್ರಿ ಸರ್ ಅಂತ ಅಂದಾರೆ ಸರ್. ನಮಗೆ ಅದು ಯಾವ ತಳಿ ಅಂತ ಗೊತ್ತಿಲ್ಲ ಸರ್. ನಾವೇ ಇಲ್ಲಿ ನಾವು ಹಚ್ಚೋದು ನಾವು ಫಸ್ಟ್ ಅಂತ ನಮ್ಗೆ ಅನಿಸ್ತದೆ ಸರ್. ಒಟ್ಟಿನಲ್ಲಿ ಈ ತಳಿಯಿಂದ ರೈತರಿಗೆ ಲಾಭ ಜಾಸ್ತಿ ಆದಂತ ಅಂತೀರಿ? ಹಾಂ ಸರ್, ಇದು ಹಚ್ಚಿದ್ರೆ ರೈತರಿಗೆ ಏನು ಲಾಸ್ ಇಲ್ಲ ಸರ್. ಇದ್ರ ಬಗ್ಗೆ ಇದ್ರಲ್ಲಿ ಲಾಭ ಅದ ಹೊರತಾಗಿ ಲಾಸ್ ಏನಿಲ್ಲ. ಇದು ಹಚ್ಬೋದು, ಯಾವ ರೈತರು ಮಾಡಿದ್ರು 1 ಎಕರೆ ಹಚ್ಕೊಳ್ಳಿ, ಅರ್ಧ ಎಕರೆ ಹಚ್ಕೊಳ್ಳಿ, ಅದ್ರ ತಕ್ಕ ಒಳ್ಳೆ ಇಳುವರಿ ಇದೆ ಮತ್ತು ಅವ್ರಿಗೆ ಲಾಭನೂ ಅದ ಸರ್. ಅದು ಈ ತೈವಾನ್ ಪಿಂಕ್, ತೈವಾನ್ ವೈಟ್. ನಿಮಗೆ ಇದನ್ನೇ ಮಾಡ್ಬೇಕಂತ ನಿಮ್ಮ ತಲೆಗೆ ಹೆಂಗೆ ಬಂತು ಸರ್? ನಾವು ನಮ್ಮ ಫಸ್ಟ್ ನಮಗೇನು ಬರೀ ತೊಗರಿ ಅದು ಬೆಳಿತಿದ್ದವು ರೀ. ನಾವು ಏನು ಮಾಡಿದೆವು, ನೋಡಮ್ಮ ಬೇರೆ ಏನರ ಹಚ್ಚಿ ನೋಡೋ ಅಂತ ಯೂಟ್ಯೂಬ್ ಸರ್ಚ್ ಮಾಡೋಣ. ಸಣ್ಣ ಗಿಡಕ್ಕೆ ಕಾಯಿ ಆಗಿವ್ರು. ಅದು ಒಂದು ಇದು ನೋಡಿ, ಇದು ಯಾವ ಗಿಡ ಅದಂದ್ರೆ ತೈವಾನ್ ಪಿಂಕ್, ತೈವಾನ್ ವೈಟ್ ಅಂದ್ರೆ ಆ ಗಿಡದ ಮಾಹಿತಿ ಯೂಟ್ಯೂಬ್ದಾಗೆ ಮಾಹಿತಿ ತೊಗೊಂಡು ಇಷ್ಟು ವರ್ಷಕ್ಕೆ ಒಂದೇ ವರ್ಷ ಕಾಯಿ ಕೊಡ್ತದೆ, ಇಷ್ಟು ಕಾಯಿ ಕೊಡ್ತದೆ ಅನ್ನೋ ಒಂದು ಇದರಿಂದ ಅದು ನಾವು ಎಲ್ಲಿ ಯಾವ ನರ್ಸರಿ ಸಿಗ್ತಂದಾಗ ಸರ್ಚ್ ಮಾಡಿದಾಗ ವಿಜಯವಾಡ ನರ್ಸರಿಗೆ ಈ ಗಿಡ ಅವೈಲೇಬಲ್ ಅದ ಅಂತಂದಾಗ ಅಲ್ಲಿ ತರ್ಸೋದು ಸರ್. ಫಸ್ಟ್ ಒಂದು 500 ಗಿಡ ತರ್ತೀವಿ. ಆಮೇಲೆ ಅದು ಸರಿಯಾಗಿ ಬಂದ ಮೇಲೆ ಮತ್ತು 1000 ಒಟ್ಟಿಗೆ 1890 ಗಿಡ ಹಚ್ಚಿದ್ದಾರೆ ಸರ್. ಈಗ ಒಟ್ಟಲ್ಲಿ ಈ ಪೇರಲೆ ಗಿಡ ಹಚ್ಚಿದ್ರೆ ನಿಮಗೆ ತೃಪ್ತಿ ಐತಿ ಸರ್? ಒಳ್ಳೆ ರೀತಿ ತೃಪ್ತಿ ಅದ, ಹಂಗೇನಿಲ್ಲ ಸರ್. ಅದರಿಂದ ಲಾಸ್ ಏನಾಗಿಲ್ಲ. ನಾವು ಫಸ್ಟ್ ಏನು ಇನ್ವೆಸ್ಟ್ ಮಾಡಿದೆವು ಒಂದು 2 ಲಕ್ಷ ತನಕ. ಆ ನಂತರ ಈಗೇನು ಅದ್ರದ್ದು ದುಡ್ಡು ನಮಗೆ ಅವಾಗ ಬಂದ ಸರ್. ಈಗ ಇದು ಬಂದದ್ದು ಲಾಭ. ನಮ್ಮ ಆಳನ ಕೂಲಿ, ನಮ್ಮ ಕೂಲಿ, ನಮ್ಮದೆಲ್ಲ ಎಲ್ಲ ರೀತಿ ಒಂದು ಸಂಸಾರ ತೊಗೊಂಡು ಹೋಗ್ತದೆ. ಒಳ್ಳೆ ರೀತಿ ಲಾಭ ಅದ ಸರ್ ಇದರಿಂದ.